ಮಗು, ನೀನು ಮಾಡುವ ಪ್ರತಿ ಕೆಲಸವೇ ಒಂದು ಪ್ರಾರ್ಥನೆಯಾಗಬೇಕು. ಪ್ರತಿ ಕರ್ಮವೂ ಶ್ರದ್ಧೆಯಿಂದ ಮಾಡಬೇಕು. ನಿನ್ನ ದೈನಂದಿನ ಜೀವನದಲ್ಲಿ ನೀನು ಮಾಡುವ ಕೆಲಸಕ್ಕೆ ಹಿನ್ನೆಲೆ ಇಲ್ಲ. ಅನ್ನ ಮಾಡುವ ತಯಾರಿ ಅದು ಒಂದು ಕೆಲಸವೇ. ನೀನು ಮನೆಯನ್ನು ಸ್ವಚ್ಛಗೊಳಿಸುವುದು ಅದು ಒಂದು ಕೆಲಸವೇ. ಕೆಲಸದ ಜವಾಬ್ದಾರಿಯೂ ಕೂಡ. ಮಕ್ಕಳಿಗೆ ಪಾಠ ಹೇಳಿಕೊಡುವುದು ಅದು ಕೆಲಸವೇ. ಕಟ್ಟಡ ಕಟ್ಟುವುದು ಅಥವಾ ಇನ್ನಿತರ ಕೆಲಸಗಳಲ್ಲಿ ನಿನ್ನನ್ನು ನೀನು ತೊಡಗಿಸಿಕೊಂಡರೆ ಅದು ಕೂಡ ಕೆಲಸವೇ. ಏನೇ ಆಗಿರಲಿ, ಅದು ಒಂದು ಪ್ರಾರ್ಥನೆಯ ಶುದ್ಧತೆಯಂತೆ. ಶ್ರದ್ಧೆಯಿಂದ ನನಗೆ ಸಮರ್ಪಣೆ ಮಾಡು. ಇದು ನನ್ನ ಜವಾಬ್ದಾರಿ ಎಂದು ಮಾತ್ರ ಅಲ್ಲ, ಈ ಕೆಲಸವನ್ನು ನಾನು ದೇವರಿಗೆ ಅರ್ಪಿಸುತ್ತಿದ್ದೇನೆ ಎಂಬ ಸಮರ್ಪಣಾ ಭಾವದಿಂದ ಮಾಡು. ಅದು ಒಂದು ಆಧ್ಯಾತ್ಮಿಕ ಕರ್ಮವಾಗಿ ಕೆಲಸ ಮಾಡುತ್ತದೆ. ಈ ಜಗತ್ತಿನಲ್ಲಿ ಯಾರಿಗೂ ಕೆಲಸವಿಲ್ಲದೆ ಬದುಕಲು ಸಾಧ್ಯವಿಲ್ಲ. ಕೆಲಸವು ಅದು ದೇವರು ಕೊಡುವ ಕೊಡುಗೆ. ಅದು ನಿನ್ನ ಆಧ್ಯಾತ್ಮಿಕ ಬೆಳವಣಿಗೆಯ ಮಾರ್ಗ. ಇಲ್ಲಿ ಯಾರಾದರೂ ಕೆಲಸವಿಲ್ಲದೆ ಇರುತ್ತಾರಾ? ಒಬ್ಬ ತಾಯಿಯು ಮನೆಯ ಕೆಲಸವನ್ನು ಮಾಡುತ್ತಾಳೆ. ಒಬ್ಬ ಕಾರ್ಮಿಕನು ಕಟ್ಟಡವನ್ನು ನಿರ್ಮಾಣ ಮಾಡುತ್ತಾನೆ. ವಿದ್ಯಾರ್ಥಿಯು ಓದುತ್ತಾನೆ. ಇದು ಎಲ್ಲ ಕೆಲಸವೇ ಮಗು. ಈ ಕೆಲಸಗಳೆಲ್ಲ ನಾನು ನಿಮಗೆ ಕೊಟ್ಟಂತಹ ಅವಕಾಶಗಳು. ಈ ಅವಕಾಶಗಳನ್ನು ದುಡಿಯುವ ಮೂಲಕ ನಿಮ್ಮ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳಿ ಹಾಗೂ ನಿಮ್ಮ ಆತ್ಮದ ಬೆಳವಣಿಗೆಯನ್ನು ಬೆಳೆಸಿಕೊಳ್ಳಿ. ನೀನು ಮಾಡುತ್ತಿರುವ ಸಣ್ಣ ಕೆಲಸದಲ್ಲಿಯೂ ನನ್ನನ್ನು ಕಾಣು. ಅದನ್ನು ನನಗೆ ಅರ್ಪಿಸು. ಅದು ಪೂಜೆಯಂತೆ ಆಗುತ್ತದೆ. ಹೆಚ್ಚು ದೊಡ್ಡ ಕೆಲಸವೇ ದೇವರಿಗೆ ಪ್ರೀತಿಯ ಕೆಲಸ ಅಲ್ಲ ಮಗು. ಪ್ರೇಮ, ಶ್ರದ್ಧೆ, ನಿಷ್ಠೆ ಇರುವುದು ಆ ಕೆಲಸದಲ್ಲಿ ಮುಖ್ಯ. ನೀನು ಒಬ್ಬರಿಗೆ ನೀರು ಕೊಡುವ ಕೆಲಸವನ್ನು ಮಾಡಿದರೂ ಆ ದೇವರು ಅದನ್ನು ನೆನಪಿನಲ್ಲೇ ಇಟ್ಟುಕೊಳ್ಳುತ್ತಾನೆ. ಸಣ್ಣ ಕೆಲಸ ಅಂದರೆ ನಿಸ್ವಾರ್ಥವಾಗಿ ಮಾಡಿದರೆ ಅದು ಪುಣ್ಯ. ದೊಡ್ಡ ಕೆಲಸ ಅದನ್ನು ನೀನು ಗರ್ವದಿಂದ ಮಾಡಿದರೆ ಅದು ಅಹಂಕಾರ. ನೀನು ಬಿತ್ತಿದ ಬೀಜವಷ್ಟೇ ನಿನಗೆ ಫಲವಾಗಿ ಬರುತ್ತದೆ. ಜೀವನದಲ್ಲಿ ನಾವು ಯಾವ ರೀತಿಯ ಕರ್ಮವನ್ನು ಮಾಡುತ್ತೇವೆಯೋ ಅದರ ಪರಿಣಾಮವನ್ನೇ ನಾವು ಅನುಭವಿಸುತ್ತೇವೆ. ನೀನು ಒಂದು ಬೀಜವನ್ನು ಬಿತ್ತಿದರೆ ಹಣ್ಣು ಒಳ್ಳೆಯದಾಗಿ ಬರುತ್ತದೆ. ಅದೇ ನೀನು ವಿಷವನ್ನು ಬಿತ್ತಿದರೆ ವಿಷವೇ ನಿನಗೆ ಸಿಗುತ್ತದೆ. ಇದು ಪ್ರಕೃತಿಯ ನಿಯಮ ಹಾಗೂ ದೇವರ ನಿಯಮ. ನೀನು ಪ್ರೀತಿಯಿಂದ, ಸಹನೆ, ಶ್ರದ್ಧೆ, ಸತ್ಯದಿಂದ ಬದುಕಿದರೆ ನಿನ್ನ ಜೀವನಕ್ಕೆ ಉತ್ತಮ ಫಲ ಸಿಗುತ್ತದೆ. ನೀನು ದ್ವೇಷ, ಅಹಂಕಾರ, ಅಸೂಯೆಯಿಂದ ವರ್ತಿಸಿದರೆ ನಿನಗೆ ನೋವು, ಸಂಕಟ, ಬಿಕ್ಕಟ್ಟು, ಕಟ್ಟಿಟ್ಟ ಬುತ್ತಿ. ಇದನ್ನೇ ನಾವು ಕರ್ಮಫಲ ಅಂತ ಹೇಳುತ್ತೇವೆ. ಶ್ರದ್ಧೆ ಮತ್ತು ಶುದ್ಧ ಮನಸ್ಸಿನಿಂದ ನೀನು ಕೆಲಸ ಮಾಡಿದರೆ ಫಲವು ನಿಧಾನವಾಗಿ ಬರುತ್ತದೆ. ಆದರೆ ಅದು ಖಂಡಿತವಾಗಿಯೂ ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ. ನನ್ನ ಉಪದೇಶ ಬಹಳ ಸರಳವಾಗಿ ಇದ್ದರೂ ಅದು ತುಂಬ ಆಳವಾದ ಆಧ್ಯಾತ್ಮಿಕ ತತ್ವವನ್ನು ಒಳಗೊಂಡಿದೆ. ನಿನಗಾಗಿ ಹಾಗೂ ನಿನ್ನ ಕುಟುಂಬದ ಒಳಿತಿಗಾಗಿ ನಾನು ಶ್ರಮಿಸುತ್ತಿದ್ದೇನೆ. ನಿನಗೆ ಸಂತೋಷ ಲಭಿಸುವುದು, ಉತ್ತಮವಾದ ಜೀವನ ಲಭಿಸುವುದು. ನನ್ನ ಮೇಲೆ ಶ್ರದ್ಧೆ ಇಡು, ನಂಬಿಕೆ ಇಡು.
ನಿನ್ನನ್ನು ನಾನು ಉದ್ಧಾರ ಮಾಡುತ್ತೇನೆ. ಚಿಂತೆಯನ್ನು ಬಿಟ್ಟುಬಿಡು. ನಿನ್ನ ಆರೋಗ್ಯದಲ್ಲಿ ಸುಧಾರಣೆಯು ಕಾಣುತ್ತದೆ. ನನ್ನ ಊದಿಯ ಪ್ರಸಾದವನ್ನು ತೆಗೆದುಕೋ. ಒಳ್ಳೆಯ ಕರ್ಮಗಳನ್ನು ಮಾಡು. ಅದು ನಿನ್ನ ಮಕ್ಕಳಿಗೂ ಒಳಿತನ್ನು ಮಾಡುತ್ತದೆ. ನಿನ್ನ ಮಕ್ಕಳ ಭವಿಷ್ಯ ಉಜ್ವಲವಾಗಿರುತ್ತದೆ. ಚಿಂತೆಯನ್ನು ಬಿಡು. ಅವರಿಗೆ ನಾನಿದ್ದೇನೆ. ನಾನು ಅವರನ್ನು ನೋಡಿಕೊಳ್ಳುತ್ತೇನೆ. ಶುಭವಾಗಲಿ.